ಡಿ.ಆರ್. ಹ್ಯುಮಾನಿಟಿ ಮೋಟಿವೇಶನಲ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ನದಿಯ ದಡದ ಮಾವಿನ ಮರದ ಮೇಲೆ ಒಂದು ಕೋತಿ ವಾಸಿಸುತ್ತಿತ್ತು. ಆ ಮರದ ಮಾವಿನ ಹಣ್ಣುಗಳು ಎಲ್ಲಕ್ಕಿಂತ ಸಿಹಿಯಾಗಿದ್ದವು. ಮರವು ವರ್ಷಪೂರ್ತಿ ಹಣ್ಣುಗಳನ್ನು ನೀಡುತ್ತಿತ್ತು. ಮಂಗವು ರುಚಿಕರವಾದ ಹಣ್ಣುಗಳನ್ನು ತಿನ್ನುತ್ತಾ ಮರದ ಮೇಲೆ ಆಡುತ್ತಾ ಮರದ ಮೇಲೆ ಬಹಳ ಸಂತೋಷದಿಂದ ವಾಸಿಸುತ್ತಿತ್ತು. ಮಾವಿನ ಮರದ ಬಳಿ ಮೊಸಳೆಯೊಂದು ಬಂದಿತ್ತು. ತುಂಬ ದಣಿದಿದ್ದನಂತೆ. ಅವನು ಕೋತಿಯನ್ನು ನೋಡುತ್ತಲೇ ಇದ್ದ. ಕೋತಿ ಅವನಿಗೆ ಮರದಿಂದ ಕೆಲವು ರುಚಿಕರವಾದ ಮಾವಿನ ಹಣ್ಣುಗಳನ್ನು ನೀಡಿತು. ಮೊಸಳೆಯು ಆ ಮಾವಿನ ಹಣ್ಣುಗಳನ್ನು ಪ್ರೀತಿಸಿತು ಮತ್ತು ಕೋತಿಗೆ ಧನ್ಯವಾದ ಹೇಳಿತು. ಅಂದಿನಿಂದ ಮೊಸಳೆಯು ಪ್ರತಿದಿನ ಕೋತಿಯನ್ನು ಭೇಟಿ ಮಾಡುತ್ತಿತ್ತು ಮತ್ತು ಅವುಗಳು ಉತ್ತಮ ಸ್ನೇಹಿತರಾದರು. ಒಂದು ದಿನ ಮೊಸಳೆ ತನ್ನ ಹೆಂಡತಿಗೆ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಲು ಯೋಚಿಸಿತು. ಅವನ ಹೆಂಡತಿ ಮಾವಿನ ಹಣ್ಣುಗಳನ್ನು ತಿನ್ನುವಾಗ ಅವಳು ಮೊಸಳೆಯಿಂದ ಬಹಳ ಅಸಂಬದ್ಧವಾದದ್ದನ್ನು ಕೇಳಿದಳು. ಈ ಹಣ್ಣುಗಳು ತುಂಬಾ ರುಚಿಯಾಗಿರುತ್ತವೆ ಎಂದಳು. ಆಗ ನಿತ್ಯವೂ ಈ ಮಾವಿನ ಹಣ್ಣುಗಳನ್ನು ತಿನ್ನುವ ಆ ಮಂಗನ ಹೃದಯ ಎಷ್ಟು ರುಚಿಕರವಾಗಿರುತ್ತದೆ. ತನಗಾಗಿ ಕೋತಿಯ ಹೃದಯವನ್ನು ತರುವಂತೆ ಮೊಸಳೆಗೆ ಆಜ್ಞಾಪಿಸಿದಳು. ಅವಳ ಬೇಡಿಕೆಗೆ ಮೊಸಳೆ ಬೆಚ್ಚಿಬಿದ್ದಿತು. ಕೋತಿ ಅವನ ಸ್ನೇಹಿತನಾಗಿದ್ದ. ಅವನು ಅವನಿಗೆ ಹೇಗೆ ದ್ರೋಹ ಮಾಡಬಹುದು? ಅವನು ಕೋತಿಯನ್ನು ಕೊಂದು ತನ್ನ ಹೃದಯವನ್ನು ಅವಳ ಬಳಿಗೆ ತರಲು ನಿರಾಕರಿಸಿದನು. ಮೊಸಳೆಯ ಹೆಂಡತಿ ಮಂಗನ ಹೃದಯವನ್ನು ಪಡೆಯುವಲ್ಲಿ ಹಠ ಹಿಡಿದಿದ್ದಳು. ತನಗೆ ಚೇತರಿಸಿಕೊಳ್ಳುತ್ತಿಲ್ಲ ಎಂದು ಮೊಸಳೆಗೆ ಹೇಳಿದಳು ಮತ್ತು ವೈದ್ಯರು ಚೇತರಿಸಿಕೊಳ್ಳಲು ಕೋತಿಯ ಹೃದಯವನ್ನು ತಿನ್ನುವಂತೆ ಸೂಚಿಸಿದ್ದಾರೆ. ಮೊಸಳೆಯು ಮಂಗನ ಹೃದಯವನ್ನು ತನಗಾಗಿ ಪಡೆಯದಿದ್ದರೆ ಅವಳು ಸಾಯುವುದು ಖಚಿತ ಎಂದು ಅವಳು ಅವನಿಗೆ ಬೆದರಿಕೆ ಹಾಕಿದಳು. ಮೊಸಳೆಯು ಅವಳ ಆದೇಶಕ್ಕೆ ಮಣಿಯಬೇಕಾಯಿತು. ಭಾರವಾದ ಹೃದಯದಿಂದ ಮೊಸಳೆ ಕೋತಿಯನ್ನು ಪಡೆಯಲು ಹೊರಟಿತು. ಅವನು ಕೋತಿಯ ಬಳಿಗೆ ಹೋಗಿ, ಗೆಳೆಯನೇ, ನೀನು ಕಳುಹಿಸಿದ ಮಾವಿನ ಹಣ್ಣುಗಳನ್ನು ನನ್ನ ಹೆಂಡತಿಗೆ ತುಂಬಾ ಇಷ್ಟವಾಯಿತು. ಧನ್ಯವಾದ ಹೇಳಲು ಅವರು ನಿಮ್ಮನ್ನು ನಮ್ಮ ಮನೆಗೆ ಆಹ್ವಾನಿಸಿದ್ದಾರೆ. ಮಂಗ ಒಪ್ಪಿ ಮೊಸಳೆಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವಂತೆ ಮೊಸಳೆಯ ಬೆನ್ನ ಮೇಲೆ ಕುಳಿತುಕೊಂಡಿತು. ನದಿಯ ಮಧ್ಯದಲ್ಲಿ ಮೊಸಳೆಯು ಮುಳುಗಲು ಪ್ರಾರಂಭಿಸಿತು. ಕೋತಿಯು ಭಯಗೊಂಡಿತು ಮತ್ತು ಅವನು ಏಕೆ ಮುಳುಗುತ್ತಿದೆ ಎಂದು ಮೊಸಳೆಯನ್ನು ಕೇಳಿದನು. ಈಗ ಕೋತಿಗೆ ಪಾರವೇ ಇಲ್ಲ ಎಂದು ತಿಳಿದ ಮೊಸಳೆ, ನನ್ನನ್ನು ಕ್ಷಮಿಸಿಬಿಡು ಗೆಳೆಯ. ನನ್ನ ಹೆಂಡತಿ ತನ್ನ ಪ್ರಾಣವನ್ನು ಉಳಿಸಲು ನಿನ್ನ ಹೃದಯವನ್ನು ತಿನ್ನಬೇಕು. ಅದಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದನು. ಕೋತಿ ಆಕ್ರೋಶವನ್ನು ವ್ಯಕ್ತಪಡಿಸದೆ. ಕೋತಿ ಚುರುಕಾಗಿತ್ತು. ಅವನು ಶಾಂತನಾಗಿರುತ್ತಾನೆ ಮತ್ತು ಮೊಸಳೆಗೆ ಹೇಳುತ್ತಾನೆ, ನನಗೆ ಏನು ಬೇಸರ ಇಲ್ಲ. ನಿನ್ನ ಹೆಂಡತಿ ಪ್ರಾಣ ಉಳಿಸಲು ನನ್ನ ಹೃದಯವನ್ನು ಖಂಡಿತ ಕೊಡುವೆನು ಎಂದು ಹೇಳಿದನು. ನನಗೆ ಹೆಚ್ಚು ಸಂತೋಷವಾಯಿತು ಎಂದು ನಟಿಸಿದ್ದ ನಾನು ನನ್ನ ಹೃದಯವನ್ನು ಮರದಲ್ಲಿ ಬಿಟ್ಟೇನು. ಈಗ ಮರಳಿ ಹೋಗಿ ನನ್ನ ಹೃದಯವನ್ನು ಮರದಿಂದ ಎತ್ತಿಕೊಂಡು ಬರೋಣ ಮಿತ್ರ ಎಂದು ಹೇಳಿತು. ಮೊಸಳೆ ಅದನ್ನು ಒಮ್ಮೆಗೆ ಸ್ವೀಕರಿಸಿ ಹಿಂತಿರುಗಿತು. ಮೊಸಳೆ ಹಿಂತಿರುಗಿದ ತಕ್ಷಣ ಕೋತಿಯು ಮರದ ಮೇಲೆ ಹಾರಿ, ಓ ಮೂರ್ಖ ಮೊಸಳೆ, ಯಾರಾದರೂ ತನ್ನ ಹೃದಯವನ್ನು ಹೊರತೆಗೆದು ಬೇರೆಲ್ಲಿ ಇಡುವುದು ಹೇಗೆ? ನೀನು ನನಗೆ ಸ್ನೇಹಿತನಾಗಿ ಮೋಸ ಮಾಡಿದ್ದೆ. ಮತ್ತೆ ಯಾವತ್ತೂ ನೀನು ಬರಬೇಡ ಎಂದು ಕೋತಿ ಹೇಳಿತು. ನಾಚಿಕೆಪಟ್ಟ ಮೊಸಳೆ ತನ್ನ ಮನೆಗೆ ಹಿಂದಿರುಗಿತು. ಕಥೆಯ ನೀತಿ: ತ್ವರಿತ ಬುದ್ಧಿವಂತಿಕೆಯು ನಿಮ್ಮನ್ನು ಸಮಸ್ಯೆಗಳಿಂದ ರಕ್ಷಿಸುತ್ತದೆ. ಧನ್ಯವಾದಗಳು ವೀಕ್ಷಕರೇ.